ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇಂದ್ರಜಿತ್ ಆ್ಯಂಡ್ ಅರ್ಪಿತಾ ಆರ್ ಲೈಕ್ ಫ್ಯಾಮಿಲಿ ಆ್ಯಂಡ್ ಐವ್ ಸೀನ್ ಸಮರ್ಜಿತ್ ಗ್ರೋ ಅಪ್. ಸೊ ನನಗೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಪ್ರೊಡಕ್ಷನ್, ಫ್ಯಾಮಿಲಿ ಒಂದು ಪ್ರಾಜೆಕ್ಟ್ ಅಂತ ಅನಿಸ್ತಿದೆ. ಸೊ ಆ ರಿಲೇಷನ್ಶಿಪಿಂದ ನಾನು ಇವತ್ತು ಬಂದಿದ್ದೀನಿ, ನಾಟ್ ಆಸ್ ಅನ್ ಆ್ಯಕ್ಟರ್ ಬಟ್ ಆಸ್ ಅ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್. ಈ ಮೂವಿ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಹತ್ತಿರ, ಯಾಕಂದರೆ ನನಗೆ ಈ ಸ್ಟೋರಿ ಇಂದ್ರಜಿತ್ ಹ್ಯಾಡ್ ಟೋಲ್ಡ್ ಮಿ ದ ಸ್ಟೋರಿ. ಸೊ ಇದು ಶೂಟಿಂಗ್ ಆದಮೇಲೆ ಈ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋರು ಇಟ್ಸ್ ಲೈಕ್ ರಿಯಲಿ ಅಮೇಝಿಂಗ್, ಇಟ್ಸ್ ಅ ರಿಯಲ್ ಆ್ಯಂಡ್ ಬೋತ್ ಆಫ್ ದಮ್ ಹ್ಯಾವ್ ಡನ್ ರಿಯಲಿ ವೆಲ್. ಅನಿಸ್ತಾ ಇಲ್ಲ ಫಸ್ಟ್ ಟೈಮ್ ಅಂತ. ಅಫ್ಕೋರ್ಸ್ ಇವಾಗ ಇತ್ತೀಚೆಗೆ ಎಲ್ಲರೂ ತುಂಬ ಪಕ್ಕ ಆಗಿ ಬರ್ತಿದೆ, ನಮ್ಮ ಥರ ಯಾರು ರಾ ಆಗಿ ಬರ್ತಾ ಇಲ್ಲ. ಬಟ್ ಎವ್ರಿ ಒನ್ಸ್ ಲುಕಿಂಗ್ ರಿಯಲಿ ಗುಡ್ ಆ್ಯಂಡ್ ದೇ ವರ್ಕ್ ರಿಯಲಿ ಹಾರ್ಡ್. ನಾನು ಒಂದಷ್ಟು ಅಂಶಗಳನ್ನ ನೋಡಿದ್ದೀನಿ ಮೂವಿದು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದು ಕೂಡ ಕಾಣಿಸ್ತಿದೆ. ಸೊ ಐಡ್ ಲೈಕ್ ಟು ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. And of course, Indrajit is charismatic and a wonderful filmmaker, so we expect wonderful, movies from him always. Especially, the song is so nice. A song already hit Akbitidanta, Time Barutte. That's like a very catchy song. So I'd like to wish them all the very best. Thank you for having me here today, Inder, and good luck to both of you and the entire team. Thank you. ಹೌದಾ? ಇಲ್ಲ, ಎಲ್ಲ ಸುದೀಪ್ ಅವರು ಒಂದು ಅಧ್ಯಕ್ಷರ ಭಾಷಣ ಮಾಡಲಿ. ಈಗ ಶ್ಯಾಮ್ ಸರ್ ಅವರು ಒಂದೆರಡು ಮಾತಾಡ್ತಾರೆ. ಏನು ಲಾಯರ್ಸ್, ಸೀನಿಯರ್ ಲಾಯರ್ಸ್, ನಾವು ಏನು ಮಾತಾಡೋದು ಸಿನಿಮಾ ಬಗ್ಗೆ. ಬಟ್ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಕಾನೂನಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎ ಪ್ರೈಮಾ ಫೇಸಿ ಕೇಸ್ ಅಂತ ಮೇಲ್ನೋಟಕ್ಕೆ ನೋಡಿದ ತಕ್ಷಣವೇ ಕಾಣಿಸೋ ಥರ. ಪ್ಲೀಸ್ ಯಾರು ನನ್ನ ಅಪಾರ್ಥ ಮಾಡ್ಕೋಬಾರ್ದು. ಒಂದು ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಆಗಬೇಕಾದ್ರೆ ಅವ್ರಿಗೆ ತುಂಬ ಎಲ್ಲ ರೆಡಿ ಮಾಡಬೇಕು, ಮೇಕಪ್ ಮಾಡಿ, there is a lot of backstage work is involved. ಮೊದಲಿಂದ ಸುದೀಪ್ ಅವ್ರನ್ನ ನೋಡಿದಾಗ there are some people who are prima facie heroes. They look by nature as heroes, and ಅವ್ರು ನೋಡಿದಾಗೆಲ್ಲ ಹಾಗೆ ಅನಿಸ್ಬೇಕು. I don't want to compare you to anybody because this business of comparison, he is like so and so, he is like so and so, ಈ ಹೀರೋ ಇವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಬಟ್ ಸುದೀಪ್ is hero by himself and he is uncomparable. And I'm so happy that he is launching Samardu. ಈ ಪಿಕ್ಚರ್ ಪೂಜೆ ಮಾಡಿದಾಗ ನಾನು ಅಲ್ಲಿ ಹೋಗಿದ್ದೆ. ಅವತ್ತು ಸಮರ್ನ ನಾನು ಬೈ ಓವರ್ಸೈಟ್ ಒಬ್ಬರು ಕಂಪೇರ್ ಮಾಡಿದೆ. ಗ್ರೀನ್ ಐಸು, ದೇರ್ ಇಸ್ ಎ ಬಾಯ್, ಐ ಥಿಂಕ್ ಹಿ ಈಸ್ ಲೈಕ್ಲಿ ಟು ಓವರ್ಟೇಕ್ ಸಂಬಡಿ ಇನ್ ದ ಫಿಲ್ಮ್ ಫೀಲ್ಡ್ ಅಂತ. ಇವತ್ತು ಸಮರ್ ಬಂದಿದ ತಕ್ಷಣ ಹಾಯ್ ಅಂಕಲ್ ಅಂತ ನಾನು ಐ ಪಿಂಚ್ ದಿಸ್ ಚೀಕ್. ಆಮೇಲೆ ಇದಕ್ಕಿದ್ದಂಗೆ ಹೇಳಿದ್ರೆ ಮೇಕಪ್ ಏನಾದರೂ ಹಾಕ್ಕೊಂಡಿದ್ಯಾ, ಯಾಕೆಂದರೆ ಮೇಕಪ್ ಹಾಕೊಂಡಿರುವಾಗ ಕೆನೆ ಎಲ್ಲ ಗಿಚ್ಚಿದ್ರೆ ಮೇಕಪ್ ಆಗುತ್ತೆ ಅಂತ. ಇಲ್ಲ ಅಂಕಲ್, ಮೇಕಪ್ ಆಗಲ್ಲ. ಸೊ ಹಿ ಈಸ್ ಆಲ್ಸೋ ಅನದರ್ ಪ್ರೈಮಾ ಫೇಸಿ. ಸೊ ಒನ್ ಪ್ರೈಮಾ ಫೇಸಿ ಈಸ್ ಬೀಯಿಂಗ್ ಇಂಟ್ರಡ್ಯೂಸ್ಡ್ ಬೈ ಅನದರ್ ಪ್ರೈಮಾ ಫೇಸಿ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಸಮರ್. ಐ ಥಿಂಕ್ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಹಿಟ್. ಆಸ್ ಇಟ್ ಸೆಟ್, ಪ್ರೈಮಾ ಫೇಸಿ. ಟ್ರೈಲರ್ ಈಸ್ ಪ್ರೈಮಾ ಫೇಸಿ. ಆ್ಯಕ್ಚುಲಿ ಟ್ರೈಲರ್ನಲ್ಲಿ ಯು ಗೆಟ್ ಅನ್ ಐಡಿಯಾ ವಾಟ್ ಇಸ್ ಗೋಯಿಂಗ್ ಟು ಬಿ ಅಂತ. ದ ಡೈಲಾಗ್ ಡೆಲಿವರಿ ಎಲ್ಲ ಒಂದೊಂದು ಬಿಟ್ಟೆ ಆದ್ರೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದ ಹೀರೋಯಿನ್ ಈಸ್ ಆಲ್ಸೋ ವೆರಿ ವೆರಿ ಗ್ರೇಟ್. ಆ್ಯಂಡ್ ಮೋರ್ ಆಫ್ ಎವ್ರಿಥಿಂಗ್ ಎಲ್ಸ್, there are two good souls who have produced this movie. Indrajit told when the movie ಪೂಜೆ ಮಾಡಿದಾಗ, ಶ್ಯಾಮ್ ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡಿ ಸಮರ್ ಮೇಲೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ನೋಡಿ ಪಾಪ ಫೈನಾನ್ಸ್ ಮಿನಿಸ್ಟ್ರು, ಐ ಡೋಂಟ್ ಥಿಂಕ್ ದೇ ಶುಡ್ ಥಿಂಕ್ ಟ್ವೈಸ್ ಆ್ಯಂಡ್ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಹಿಟ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಲಾಯರ್ಸ್ಗೆ, ಅದು ಸೀನಿಯರ್ ಲಾಯರ್ಸ್ಗೆ ಸಿನಿಮಾದವ್ರ ಜೊತೆಲಿ ನಿಂತ್ಕೋಬೇಕು ಅಂದರೆ ಇದೊಂಥರ ಅದೃಷ್ಟನೇ. ಯಾಕೆಂದರೆ ವಿ ಆರ್ ನೆವರ್ ದ ಸೆಲೆಬ್ರಿಟೀಸ್ ಇನ್ ದ ಓಪನ್. ಸೊ ಸೆಲೆಬ್ರಿಟೀಸ್ ಜೊತೆಲಿ ನಾವು ಸ್ವಲ್ಪ ಕಾಣಿಸ್ಕೊಳ್ಳೋಣ. ಅದರ್ವೈಸ್ ವಿ ಆರ್ ವಿತ್ ಇನ್ ದ 4 rooms. I wish you all the best, Indrajit. Indrajit is a multi-dimensional personality, a writer, a journalist, a politician, a movie maker, and what not. So Samar is going to be a great hero, as I know, and you're going to be a great heroine, and I wish you all the best. Let me see many more movies, and patronage Sudeep sir antavardidre, I think you'll be a big hit. ನಾನು ಪಿಕ್ಚರ್ ಶುರು ಮಾಡ್ಬೇಕಾದ್ರೆ ಸುದೀಪ್ ಅವರು ಕೇಳಿದೆ, ಯು ಹ್ಯಾವ್ ಟು ಪ್ರೆಸೆಂಟ್ ದಿಸ್ ಫಿಲ್ಮ್, ನೀವು ಅರ್ಪಿಸ್ಬೇಕು ಈ ಸಿನಿಮಾನ ಅಂತ. ಏನು ಯೋಚನೆನೂ ಮಾಡಲಿಲ್ಲ. ಅವತ್ತು ಹಿ ವಾಸ್ ಸಫರಿಂಗ್ ಫ್ರಮ್ ಅ ಬ್ಯಾಡ್ ಕೋಲ್ಡ್.
ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದೆ ನಾಳೆಯಿಂದನೇ ಹಾಕೋ ಅಂತ. ಬಟ್ ಐ ವೇಟೆಡ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಅನ್ ಅಕೇಶನ್ ಆ್ಯಂಡ್ ಹಿ ಹಸ್ ಆಲ್ವೇಸ್ ಬೀನ್ ಅ ಸಪೋರ್ಟ್. ಇವತ್ತು ಈ ಸಿನಿಮಾಗೆ ಹೀ ಈಸ್ ಪ್ರೆಸೆಂಟಿಂಗ್ ದ ಫಿಲಮ್ ಆ್ಯಂಡ್ ಒನ್ ಮೋರ್ ಪರ್ಸನ್ ಹಿಯರ್ಸ್ ರಮೇಶ್ ರೆಡ್ಡಿ. ಅವರು ಅಷ್ಟೇ, ಅವ್ರಿಗೆ ಹೇಳಿದೆ ಸರ್ ಈ ಸಿನಿಮಾ ನೀವು ಪ್ರೆಸೆಂಟ್ ಮಾಡಬೇಕು ಅಂತ, ನಿರೂಪಣೆ ಇದು ಅರ್ಪಿಸಬೇಕು ಅಂತ. ಆವಾಗ ಅವರು ಅಷ್ಟೇ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ಒಂದು ಹುಡುಗ ನೋಡಿದ್ರೆ ಖುಷಿ ಆಗುತ್ತೆ ಮಾಡಿ ಅಂತ ಹೇಳೋರು. ಏನನ್ನು ಯೋಚನೆ ಮಾಡಲಿಲ್ಲ, ಯಾಕಂದರೆ ಅವರು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾಗಲೇ. ಇದ್ರ ಮಧ್ಯೆ ಇವರಿಬ್ಬರೂ ನಮಗೆ ಅರ್ಪಿಸ್ತಾ ಇರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ಮೈ ಫ್ರೆಂಡ್. ಆ್ಯಂಡ್ ಈಗ ರಮೇಶ್ ರೆಡ್ಡಿ ಅವರೊಂದೆರಡು ಮಾತಾಡಬೇಕು. ಅವ್ರ ಮುಂದೆ ನಾವೇನು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಟ್ ನಮ್ಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ನಮ್ಮ ಸಮರ್ಜಿತ್ತು ಟೈಮ್ ಬರುತ್ತೆ ಅಂತ ಒಳ್ಳೆ ಟೈಮ್ ಬಂದಿದೆ, ನನಗೆ ಗೊತ್ತಿ ಒಳ್ಳೆ ಟೈಮ್ ಬಂದಿದೆ. ಇವಾಗ ಖಂಡಿತ ನೀನು ಸಕ್ಸಸ್ ಆಗ್ತೀಯಾ. ನೆಕ್ಸ್ಟ್ ನನ್ನ ಬ್ಯಾನರಲ್ಲೇ ನಿನ್ಗೆ ನಾನು ಒಂದು ಫಿಲಮ್ ಮಾಡ್ತೀನಿ. ನಿನ್ನ ಟ್ರೈಲರ್ ನೋಡಿದಾಗ ಖಂಡಿತ ನನ್ನ ಬ್ಯಾನರಲ್ಲಿ ಒಂದು ಫಿಲಮ್ ಮಾಡ್ತೀಯ. ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ. ಇವಾಗ ನಾನು ನೋಡ್ತಾ ಇದ್ರೆ ನೀವು ಒಂದು 10 ಪಿಕ್ಚರ್ ಮಾಡ್ದಂಗಿದೆ. ನಂದು ಇವಾಗ 10ನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ಇನ್ನೂ ನಾನು ಕಲ್ತಿಲ್ಲ. ಬಟ್ ಫಸ್ಟ್ ಪಿಕ್ಚರಲ್ಲೇ ಕಲ್ತಿದ್ಯಾ, ಅದು ನನಗೆ ತುಂಬ ಖುಷಿ ಆಯಿತು. ಬಟ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ ಖಂಡಿತ 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 ಮಾಡ್ತೀನಿ ಅಂತ. ಚೆನ್ನಾಗಿ ಮಾಡಿದ್ಯಾ ಅಮ್ಮ. ನಮ್ಮ ಹೀರೋಯಿನ್ ಸಾನ್ಯ ನೀವು ಚೆನ್ನಾಗಿ ಮಾಡಿದ್ದೀರಾ. ನನ್ನ ಟ್ರೈಲರ್ ನೋಡಿದಾಗ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಖಂಡಿತ ನೀವು ಒಂದು ಶ್ರೀದೇವಿ ಥರ ಬರ್ಬೋದೇನೋ ನಮ್ಮ ಇದಕ್ಕೆ. ದೇವರು ಒಳ್ಳೇದು ಮಾಡಲಿ, ನಮ್ಮ ಗೌರಿ ಪೂಜಮ್ದು ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಸುದೀಪ್, ನಮಸ್ಕಾರ. ಮೊದಲನೇದಾಗಿ ಪ್ರವೀಣ್ ಇಂದ್ರಜಿತ್ ಅವರು ಬನ್ನಿ. ಹಲವಾರು ಸಿನಿಮಾ ನಟರನ್ನ ಪರಿಚಯಿಸಿದ್ದಾರೆ. ಕನ್ನಡ ಸಿನಿಮಾಗೆ ಒಳ್ಳೊಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಆ ಟೇಸ್ಟ್ ಇರೋರು ಅವ್ರ ಸ್ವಂತ ಮಗನಿಗೆ ಇನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇವಾಗ ಒಂದು ಸಾಂಗ್ ಕೇಳ್ತಿದ್ದೆ ಬರಬೇಕಾದ್ರೆ. ಇವಾಗ ಟ್ರೆಂಡಿಂಗ್ ಕೂಡ ಆಗಿದೆ, ಟೈಮ್ ಬರುತ್ತೆ ಅಂತ. ಐ ಕ್ಯಾನ್ ಟೆಲ್ ಗ್ಯಾರಂಟಿ ಅವ್ರ ಡ್ಯಾನ್ಸಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಕನ್ನಡದ ಫ್ಯೂಚರ್ ರಿತಿಕ್ ರೋಷನ್ ಅನ್ನೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಮೂಮೆಂಟ್ಸ್, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಇಕ್ಬಲ್ ಕಾ ಜೀನಾ ಅಂತ ಒಂದು ಸಾಂಗ್ ಬರ್ತಿತ್ತು, ಅದರಲ್ಲಿ ಒಂದು ಮೂಮೆಂಟ್ ಇದೆ. ಆ ಮೂಮೆಂಟ್ ರಿತಿಕ್ ರೋಷನ್ ಬಿಟ್ಟರೆ ಐ ಸಾ ಹಿಮ್. ಆ ಮೂಮೆಂಟ್ ಎಲ್ಲರಿಗೂ ಸಿಗಲ್ಲ, ಗಾಡ್ ಗಿಫ್ಟು. ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ಇಡೀ ಚಿತ್ರತಂಡ ಇವತ್ತೇನು August 15ಗೆ ಇಂಡಿಯಾದ ಭಾಳ ಫೇವ್ರೇಟ್ ದಿನ, ಆ ದಿನನೇ ಲಾಂಚ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್. ಇನ್ನೂ ದೊಡ್ಡ ಸಿನಿಮಾ ಕೊಡ್ತಾ ಇರಲಿ. ಆ್ಯಂಡ್ ವಿ ಆರ್ ಆಲ್ ವಿತ್ ಯು ಬ್ರದರ್. ಗಾಡ್ ಬ್ಲೆಸ್. ಸುದೀಪ್, ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅವರೊಂದು ಅರ್ಪಿತಾ, No. Good house. Doing house. Priyanka, you always been a support, and in every walks of life, you're a superwoman. Thank you. ಸುದೀಪ್ ಅವರ ಜೊತೆ ನೀವೇನಾರ ಮಾತಾಡಬೇಕು ಅಂದರೆ ಮೈಕ್ ಕಳಿಸ್ತೀನಿ. ಒಂದೆರಡು ಪ್ರಶ್ನೆಗಳೇನೋ ಇದ್ದರೆ ಕೇಳಿ.